ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಈ ಎಲ್ಲಾ ಜನರಿಗೂ ಮನೆ ದೇವರು ಅಂತ ಇದ್ದೇ ಇರ್ತಾರೆ ಅಲ್ವಾ. ಹಾಗಾಗಿ ನೀವು ನಿಮ್ಮ ಮನೆ ದೇವರಿಗೆ ಆದಷ್ಟು ವರ್ಷಕ್ಕೆ ಒಂದ್ಸಲ ಅಥವಾ 2 ಸಲ ಹೋಗಿ ಬನ್ನಿ. ನಂತರ ಈ ನಿಮ್ಮ ಮನೆ ದೇವ್ರಿಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಸಂಕಲ್ಪ ಮಾಡಿಕೊಂಡು ಹರಕೆ ಮಾಡ್ಕೊಂಡಿರ್ತೀರ. ಆ ವಿಷಯನ ಆದಷ್ಟು ನೀವು ನಿಮ್ಮ ಹತ್ತಿರದ ಸಂಬಂಧಿ ಆಗಿರ್ಬೋದು, ಅಕ್ಕಪಕ್ಕದವರೇ ಇರ್ಬೋದು, ಯಾರ ಹತ್ರ ನೀವು ಈ ಹರಕೆ ಮಾಡ್ಕೊಂಡಿರೋದು ಏನು ನೀವು ಹೇಳಲಿಕ್ಕೆ ಹೋಗ್ಬಾರ್ದು. ಏಕೆ ಅಂದ್ರೆ ಈ ಹರಕೆ ಮಾಡ್ಕೊಳ್ಳೋದು ಮತ್ತೆ ಸಂಕಲ್ಪ ಮಾಡೋದು, ಪೂಜೆ ಪುನಸ್ಕಾರಗಳು ಎಲ್ಲ ನೀವು ಈ ಗೌಪ್ಯವಾಗಿ ಇಟ್ರೇನೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದು ನಾವು ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ, ತಾರ್ಕಿಕವಾದ ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಮಹತ್ವದ ಸತ್ಯವೊಂದರ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಪ್ರಕೃತಿಯಲ್ಲಿ ಒಂದು ಅಲಿಖಿತ ನಿಯಮವಿದೆ. ನೀವು ಜಗತ್ತಿಗೆ ಏನನ್ನು ನೀಡುತ್ತೀರೋ ಅದು 100 ಪಟ್ಟು ಹೆಚ್ಚಾಗಿ ನಿಮಗೆ ಮರಳಿ ಬರುತ್ತೆ. ಇದನ್ನು ನಾವು ಕರ್ಮ ಸಿದ್ಧಾಂತ ಎಂದು ಕರೀತೀವಿ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಇರಬಹುದು, ನಿರಂತರ ಅವಮಾನಗಳು ಮತ್ತು ನಿಮ್ಮ ಮೌನವನ್ನು ದುರ್ಬಳಕೆ ಮಾಡಿಕೊಂಡವರ ಅಹಂಕಾರಕ್ಕೆ ಮುಕ್ತಾಯ ಹಾಡುವ ಸಮಯ ಹತ್ತಿರ ಬಂದಿದೆ. ನಿಮ್ಮನ್ನು ಯಾರು ಅತ್ಯಂತ ದುರ್ಬಲರು ಎಂದು ಭಾವಿಸಿದ್ರು, ಯಾರು ನಿಮ್ಮ ಆತ್ಮಗೌರವಕ್ಕೆ ಪದೇ ಪದೇ ಧಕ್ಕೆ ತರುತ್ತಿದ್ರು, ಅವರ ಅಹಂಕಾರದ ಕೋಟೆ ಈಗ ಒಂದೊಂದಾಗಿ ಕುಸಿಯುವ ಕಾಲ ಸನಿಹವಾಗಿದೆ. ಇದು ಯಾರಿಗೂ ಹೆದರುವ ಮಾತಲ್ಲ ಅಥವಾ ಯಾರದ್ದೋ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಹೊತ್ತಿಸುವ ಪ್ರಯತ್ನವೂ ಅಲ್ಲ. ಬದಲಾಗಿ ಇದು ಬ್ರಹ್ಮಾಂಡದ ಆ ಅದೃಶ್ಯ ಸಮತೋಲನ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ಪರಿಚಯ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭ ರಾಶಿಯ ಸ್ಥಿತಿ ಸ್ಥಿರ ರಾಶಿಯಾಗಿದ್ದು ಶುಕ್ರನ ಅಧಿಪತ್ಯಕ್ಕೆ ಒಳಪಟ್ಟಿದೆ. ಈ ರಾಶಿಯವರು ಹುಟ್ಟಿನಿಂದಲೇ ಅಪಾರವಾದ ತಾಳ್ಮೆ, ಸೌಮ್ಯತೆ ಮತ್ತು ಸಹನಶೀಲತೆಯನ್ನು ಹೊಂದಿರುತ್ತಾರೆ. ಆದರೆ ಜಗತ್ತು ಹೆಚ್ಚಾಗಿ ಇಂತಹ ಸಾತ್ವಿಕ ಗುಣಗಳನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೆ. ನಿಮ್ಮ ಈ ಸಹನೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ನಂಬಿಕೆಯೊಂದಿಗೆ ಆಟವಾಡಿದ ವ್ಯಕ್ತಿ ಈಗ ಕಾಲಚಕ್ರದ ತೀವ್ರವಾದ ಸುಳಿಗೆ ಸಿಲುಕಿದ್ದಾನೆ. ನೆನಪಿರಲಿ, ಬ್ರಹ್ಮಾಂಡವು ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು ಅತ್ಯಂತ ನಿಖರವಾಗಿ ಇಟ್ಟಿರುತ್ತೆ. ಸಮಯ ಬಂದಾಗ ಯಾರು ಕೂಡ ತಮ್ಮ ಕರ್ಮದ ಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಣ, ಅಧಿಕಾರ, ಸಮಾಜದಲ್ಲಿನ ಪ್ರಭಾವ ಅಥವಾ ಕುತಂತ್ರದ ಆಟಗಳು ಇವು ಯಾವುದೂ ಕರ್ಮದ ನ್ಯಾಯದ ಮುಂದೆ ತಲೆ ಎತ್ತಿ ನಿಲ್ಲಲಾರವು. ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ದ್ರೋಹ ಬಗೆದವರು ಪ್ರಸ್ತುತ ಸಮಯದಲ್ಲಿ ತೀವ್ರವಾದ ಆಂತರಿಕ ಈ ಒಂದು ಸಂಘರ್ಷ ಹಾಗೂ ಅಸ್ಥಿರತೆಯನ್ನು ಎದುರಿಸುತ್ತಾರೆ. ಗ್ರಹಗಳ ಬದಲಾವಣೆಯು ಅವರ ಮನಸ್ಸಿನಲ್ಲಿ ಒಂದು ಅಜ್ಞಾತ ಭಯವನ್ನು ಸೃಷ್ಟಿಸಿದೆ. ಯಾರು ನಿಮ್ಮನ್ನು ಸಮಾಜದ ಕಣ್ಣಿನಲ್ಲಿ ತಪ್ಪಿತಸ್ಥರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದೆಯೋ ಅವರಿಗೆ ಈ ಒಂದು ತಮ್ಮ ಸ್ವಂತ ಮುಖವಾಡ ಕಳಚಿ ಬೀಳುವ ಭೀತಿ ಕಾಡತೊಡಗಿದೆ. ಸುಳಿಗೆ ಎಷ್ಟೇ ಆಕರ್ಷಕವಾದ ಬಣ್ಣ ಬಳಿದಿದ್ದರೂ ಅದರ ಆಯಸ್ಸು ಅತ್ಯಂತ ಕಿರಿದಾಗಿರುತ್ತೆ. ಸತ್ಯದ ಸೂರ್ಯೋದಯವಾದಾಗ ಸುಳ್ಳಿನ ಮಂಜು ಕರಗಲೇಬೇಕು. ನಿಮ್ಮ ಶತ್ರುಗಳು ಅಥವಾ ನಿಮಗೆ ಅನ್ಯಾಯ ಮಾಡಿದವರ ಜೀವನದಲ್ಲಿ ಈಗ ಬದಲಾವಣೆಗಳು ಹೇಗೆ ಶುರುವಾಗುತ್ತಿವೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ನ್ಯಾಯದ ದೇವತೆಯಾದ ಶನಿದೇವನ ಮತ್ತು ಕರ್ಮಫಲದ ಪ್ರಭಾವದಿಂದ ಅನ್ಯಾಯ ಮಾಡಿದವರ ಆಂತರಿಕ ಶಾಂತಿ ಮೊದಲು ಭಂಗವಾಗುತ್ತೆ. ಹೊರಗಿನ ಜಗತ್ತಿಗೆ ಅವರು ಎಲ್ಲವೂ ಚೆನ್ನಾಗಿದೆ ಎಂದು ತೋರ್ಪಡಿಸಿಕೊಳ್ಳಬಹುದು, ಆದರೆ ಒಳಗೊಳಗೆ ಅವರು ತೀವ್ರವಾದ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಮಾನಸಿಕ ಅಸ್ಥಿರತೆ ಅವರ ನಿದ್ದೆ ಕೆಡಲು ಪ್ರಾರಂಭವಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಒಂದು ರೀತಿಯ ನಿರಾಸೆ ಮತ್ತು ಆತಂಕ ಅವರ ಮನಸ್ಸನ್ನು ಆವರಿಸಿಕೊಳ್ಳುತ್ತೆ. ಈ ಹಿಂದೆ ಅತ್ಯಂತ ಸುಲಭವಾಗಿ ಆಗಿ ಹೋಗುತ್ತಿದ್ದ ಅವರ ಕೆಲಸ ಕಾರ್ಯಗಳಲ್ಲಿ ಈಗ ನಿರಂತರವಾಗಿ ಅಡೆತಡೆಗಳು ಎದುರಾಗುತ್ತಿವೆ. ಅವರು ಓದಲ್ಲೆಲ್ಲ ನಷ್ಟ ಅಥವಾ ಅಪನಿಂದನೆ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಅವರು ಯಾರನ್ನ ಅತಿಯಾಗಿ ನಂಬಿದ್ರೋ ಅಥವಾ ಯಾರ ಬೆಂಬಲದೊಂದಿಗೆ ನಿಮ್ಮ ವಿರುದ್ಧ ಸಂಚು ರೂಪಿಸಿದ್ರೋ ಅದೇ ಪ್ರಭಾವಿ ವ್ಯಕ್ತಿಗಳು ಮತ್ತು ಆಪ್ತರು ಈಗ ಅವರಿಂದ ದೂರ ಸರಿಯುತ್ತಿದ್ದಾರೆ. ಇದು ಪ್ರಕೃತಿಯ ಸ್ವಯಂಚಾಲಿತ ಪ್ರಕ್ರಿಯೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳಲು ಹೋಗಬೇಕಾಗಿಲ್ಲ. ನಿಮ್ಮ ಮೌನ ಮತ್ತು ನಿಮ್ಮ ಕಣ್ಣೀರಿನ ಪ್ರತಿ ಹನಿಗೂ ಬ್ರಹ್ಮಾಂಡದ ಡೈರಿಯಲ್ಲಿ ದಾಖಲಾಗಿದೆ.
ಅನೇಕ ಬಾರಿ ಭಗವಂತನು ನ್ಯಾಯವನ್ನು ನೀಡಲು ತಡ ಮಾಡುತ್ತಾನೆ ಎಂದೂ ನಮಗೆ ಅನಿಸಬಹುದು. ಆದರೆ ಆ ವಿಳಂಬದ ಹಿಂದೆ ಒಂದು ಬಲವಾದ ಕಾರಣವಿರುತ್ತೆ. ಶತ್ರುವಿನ ಪಾಪದ ಕೊಡ ತುಂಬುವವರೆಗೂ ಪ್ರಕೃತಿಯು ಕಾಯುತ್ತೆ. ಏಕೆಂದರೆ ಅರ್ಧಂಬರ್ಧ ಲೆಕ್ಕಾಚಾರವು ಎಂದಿಗೂ ಪೂರ್ಣ ನ್ಯಾಯವನ್ನು ಒದಗಿಸಲಾರದು. ಆದ್ದರಿಂದ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ವೃಷಭ ರಾಶಿಯ ಭವಿಷ್ಯವನ್ನು ಕೇವಲ ಮೇಲ್ನೋಟದ ಮಾತುಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇದರ ಹಿಂದೆ ಅಪಾರವಾದ ಖಗೋಳಶಾಸ್ತ್ರ ಮತ್ತು ಗ್ರಹಗಳ ಚಲನೆಯ ತರ್ಕ ಅಡಗಿದೆ. ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನು ಪ್ರೇಮ, ಸೌಂದರ್ಯ, ಐಶ್ವರ್ಯ ಮತ್ತು ಕಲೆಯ ಕಾರಕನಾಗಿದ್ದಾನೆ. ಶುಕ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಶಾಂತಿಪ್ರಿಯತೆ ಹೆಚ್ಚಿರುತ್ತೆ. ನೀವು ಯಾರೊಂದಿಗೂ ವಿನಾಕಾರಣ ಜಗಳಕ್ಕೆ ಹೋಗುವವರೇ ಅಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಗೋಚಾರ ಫಲಗಳನ್ನು ಗಮನಿಸಿದಾಗ ಕರ್ಮಕಾರಕನಾದ ಶನಿದೇವನ ದೃಷ್ಟಿ ಮತ್ತು ರಾಹುಕೇತುಗಳ ಸ್ಥಾನಪಲ್ಲಟವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಕಾರದ ಈ ಪ್ರಮುಖ ನಿಯಮದ ಪ್ರಕಾರ ಯಾವುದೇ ರಾಶಿಗೆ ಶನಿ ಮತ್ತು ಗುರುಗ್ರಹಗಳ ಜಂಟಿ ಪ್ರಭಾವ ಉಂಟಾದಾಗ ಆ ವ್ಯಕ್ತಿಯ ಜೀವನದಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಲೆಕ್ಕಾಚಾರಗಳು ಚುಪ್ತ ಆಗುತ್ತವೆ. ನಿಮ್ಮ ವಿರೋಧಿಗಳು ನಿಮ್ಮ ಸೌಮ್ಯತೆಯನ್ನು ಕಂಡು ನೀವು ಎಂದಿಗೂ ತಿರುಗಿ ಬೀಳುವುದಿಲ್ಲ ಎಂದು ಭಾವಿಸಿದ್ರು. ಆದರೆ ಬ್ರಹ್ಮಾಂಡವು ಈಗ ಅವರ ಲೆಕ್ಕಾಚಾರವನ್ನು ತಲೆ ಕೆಳಕಾಗಿಸಿದೆ. ಇಷ್ಟು ದಿನ ನಿಮ್ಮನ್ನು ಕತ್ತಲೆಯಲ್ಲಿಡಲು ಪ್ರಯತ್ನಿಸಿದವರು ಈಗ ತಾವೇ ಸೃಷ್ಟಿಸಿದ ಕುತಂತ್ರದ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ನಿಮ್ಮ ಧ್ವನಿಯನ್ನು ಅಡಗಿಸಲು ಯತ್ನಿಸಿದವರ ಸಮಾಜದ ಪ್ರಭಾವ ಮತ್ತು ಪ್ರತಿಷ್ಠೆ ಈಗ ಧೂಳಿಪಟವಾಗುವ ಹಂತಕ್ಕೆ ತಲುಪಿದೆ. ಈ ಮಹಾಪರಿವರ್ತನೆಯ ಕಾಲಘಟ್ಟದಲ್ಲಿ ನಿಮ್ಮ ವಿರೋಧಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳಲು ಒಂದು ಕೊನೆಯ ಪ್ರಯತ್ನವನ್ನು ಮಾಡಲಿದ್ದಾರೆ. ಈ ಹಂತದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಿಲ್ಲ, ಬದಲಿಗೆ ಬರಲಿರುವ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಎಂಬ ವಿವೇಕವನ್ನು ನೀಡುತ್ತೆ. ಈಗ ನಿಮ್ಮ ಮುಂದೆ ಕಾಲವು ಎರಡು ಪ್ರಮುಖ ಮಾರ್ಗಗಳನ್ನು ತಂದು ಇಟ್ಟಿದೆ. ಈ ಒಂದು ಸೇಡಿನ ಮಾರ್ಗ ನಿಮ್ಮ ವಿರೋಧಿಗಳ ಪತನವನ್ನು ಕಂಡು ಅಹಂಕಾರ ಪಡುವುದು ಅಥವಾ ಕ್ರೋಧದಿಂದ ಅವರ ವಿರುದ್ಧ ನೀವು ಕುತಂತ್ರ ರೂಪಿಸುವುದು. ಈ ಮಾರ್ಗವನ್ನು ಆರಿಸಿಕೊಂಡರೆ ನೀವು ಗಳಿಸಿದ ಪುಣ್ಯವೆಲ್ಲವೂ ನಾಶವಾಗುತ್ತೆ. ಧರ್ಮ ಮತ್ತು ಧೈರ್ಯದ ಒಂದು ಮಾರ್ಗ ಎಲ್ಲವನ್ನ ಈ ಕಾಲಕ್ಕೆ ಒಪ್ಪಿಸಿ ನಿಮ್ಮ ಕರ್ಮವನ್ನು ಶುದ್ಧವಾಗಿಟ್ಟುಕೊಂಡು ಮೌನವಾಗಿ ಮುನ್ನಡೆಯುವುದು. ನಿಮ್ಮ ಶತ್ರುಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದಾಗ ಅವರು ನಿಮ್ಮ ಬಳಿ ಬಂದು ಮೀಟಿ ಮಾತುಗಳನ್ನು ಆಡಬಹುದು ಅಥವಾ ಕ್ಷಮೆ ಯಾಚಿಸುವ ಒಂದು ನಾಟಕವಾಡಬಹುದು. ಏಕೆಂದರೆ ಅವರಿಗೆ ನಿಮ್ಮ ಮೃದು ಸ್ವಭಾವದ ಅರಿವಿದೆ. ಮತ್ತೊಮ್ಮೆ ಅವರ ಮಾತುಗಳಿಗೆ ಮರುಳಾಗಿ ಅದೇ ಹಳೆಯ ಬಲೆಯಲ್ಲಿ ಸಿಲುಕಬೇಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಕರ್ಮದ ಫಲವನ್ನು ಅನುಭವಿಸಲು ಬಿಡಿ. ಪ್ರಕೃತಿಯು ಅವರಿಗೆ ನೀಡುತ್ತಿರುವ ಶಿಕ್ಷೆಯಲ್ಲಿ ನೀವು ಮಧ್ಯಪ್ರವೇಶ ಮಾಡಬೇಡಿ. ನಿಮ್ಮ ನಿಜವಾದ ವಿಜಯ ಯಾವಾಗ ಸಿಗುತ್ತೆ ಗೊತ್ತೇ? ಯಾವ ದಿನ ನಿಮ್ಮನ್ನು ಕಡೆಗಣಿಸಿದ ಸಮಾಜವು ನಿಮ್ಮ ಸಲಹೆಗಾಗಿ ಕಾಯುತ್ತದೆಯೋ, ಯಾವ ದಿನ ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಮರುಗುತ್ತಾರೋ, ಅಂದುಕೊಂಡ ನಿಮ್ಮ ಮನಸ್ಸಿನಲ್ಲಿ ಈ ಅಹಂಕಾರ ಬರದೇ ಇದ್ದಾಗ ಮಾತ್ರ ನೀವು ನಿಜವಾದ ವಿಜೇತರಾಗ್ತೀರ. ಭಗವಂತನು ನಿಮಗೆ ಗೌರವವನ್ನು ನೀಡುವುದು ನೀವು ಮತ್ತೊಬ್ಬರ ಮುಂದೆ ವಿನಮ್ರರಾಗಿರಲಿ ಎಂದೇ ಹೊರತು ಮತ್ತೊಬ್ಬರನ್ನು ನೀಚರಾಗಿ ಕಾಣಲು ಅಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ವೃಷಭ ರಾಶಿಯವರ ಜೀವನದಲ್ಲಿ ಈ ಒಂದು ಕಾಲಘಟ್ಟವು ಕೇವಲ ಶತ್ರುಗಳ ಪತನಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಸುವರ್ಣಯುಗ ಅಂತಲೇ ಅನ್ನಬಹುದು. ಗ್ರಹಗಳ ಮೈತ್ರಿಯು ನಿಮ್ಮ ಜಾತಕದ 10ನೇ ಮನೆಯಾದ ಕರ್ಮಸ್ಥಾನ ಮತ್ತು 11ನೇ ಮನೆಯಾದ ಈ ಲಾಭಸ್ಥಾನಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ. ಇದರ ಪರಿಣಾಮವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅತ್ಯಂತ ಪ್ರಭಾವಶಾಲಿ ಮತ್ತು ಅನಿರೀಕ್ಷಿತ ಅವಕಾಶಗಳು ಬರಲಿವೆ. ಈ ಅವಕಾಶಗಳು ಆರಂಭದಲ್ಲಿ ಅತ್ಯಂತ ಸಾಧಾರಣವಾಗಿ ಕಾಣಿಸಬಹುದು. ಅದು ಹೊಸ ವ್ಯಕ್ತಿಯ ಪರಿಚಯವಿರಬಹುದು, ಸಣ್ಣ ವ್ಯವಹಾರದ ಪ್ರಸ್ತಾಪವಿರಬಹುದು ಅಥವಾ ಉದ್ಯೋಗದಲ್ಲಿನ ಸಣ್ಣ ಬದಲಾವಣೆಯಾಗಿರಬಹುದು. ಆದರೆ ಜಾಗರೂಕರಾಗಿರಿ. ಯಾವುದೇ ಹೊಸ ನಿರ್ಧಾರವನ್ನು, ಭೇಟಿಯನ್ನು ಅಥವಾ ಕೆಲಸವನ್ನು ಹಗುರವಾಗಿ ಪರಿಗಣಿಸಬೇಡಿ. ಕಾಲವು ನೀಡುವ ಈ ಸೂಚನೆಗಳನ್ನು ಯಾರು ಸರಿಯಾದ ಸಮಯಕ್ಕೆ ಗುರುತಿಸುತ್ತಾರೋ ಅವರು ಮುಂಬರುವ ಆರ್ಥಿಕ ಮತ್ತು ಸಾಮಾಜಿಕ ಸಂಕಷ್ಟಗಳಿಂದ ಪಾರಾಗ್ತಾರೆ. ಅನೇಕ ಬಾರಿ ಭಗವಂತನು ನಿಮ್ಮನ್ನು ಸಮಾಜದಲ್ಲಿ ಜಂಟಿ ಮಾಡುತ್ತಾನೆ. ನೀವು ಯಾರಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ರೋ
ಅವರೇ ನಿಮ್ಮ ಕಷ್ಟದ ಸಮಯದಲ್ಲಿ ಬೆನ್ನು ಹಾಕಿ ಹೋಗಿರುತ್ತಾರೆ. ಇಂತಹ ಪರಿಸ್ಥಿತಿ ಬಂದಾಗ ದುಃಖಿತರಾಗಬೇಡಿ. ಪ್ರಕೃತಿಯು ನಿಮ್ಮನ್ನು ಒಂಟಿ ಮಾಡುವುದರ ಹಿಂದೆ ಒಂದು ಆಳವಾದ ರಹಸ್ಯವಿದೆ. ನಿಮ್ಮ ನಿಜವಾದ ಶಕ್ತಿ ಇರುವುದು ಲೌಕಿಕ ಮನುಷ್ಯರ ಬೆಂಬಲದಿಂದಲ್ಲ, ಬದಲಿಗೆ ಬ್ರಹ್ಮಾಂಡದ ಪರಮಶಕ್ತಿಯಲ್ಲಿದೆ ಎಂಬುದನ್ನು ನಿಮಗೆ ಅರ್ಥ ಮಾಡಿಸಲು ಈ ಒಂದು ಒಂಟಿತನ ಅನಿವಾರ್ಯವಾಗುತ್ತೆ. ಯಾರು ಈ ಒಂಟಿತನವನ್ನು ತಪಸ್ಸನ್ನಾಗಿ ಮಾಡಿಕೊಳ್ತಾರೋ ಅವರ ವಿಶ್ವಾಸವು ಹಿಮಾಲಯದಂತೆ ಗಟ್ಟಿಯಾಗುತ್ತೆ. ವಿಜಯದ ನಂತರ ಈ ವಿನಮ್ರತೆ ಮತ್ತು ಅಂತಿಮದ ಒಂದು ಸಂದೇಶ. ನಿಮ್ಮ ಸಮಯ ಈಗ ಸಂಪೂರ್ಣವಾಗಿ ಬದಲಾಗುತ್ತಿದೆ. ನಿಮ್ಮ ಶತ್ರು ನಿಮ್ಮ ಮುಂದೆ ತಲೆಬಾಗುವ ದಿನ ದೂರವಿಲ್ಲ. ಆದರೆ ನೆನಪಿರಲಿ, ನಿಮ್ಮ ಶತ್ರು ಸೋತು ನಿಮ್ಮ ಮುಂದೆ ಬಂದು ನಿಂತಾಗ ಅವನನ್ನು ನೋಡಿ ನಗುವುದು ಅಥವಾ ಅವನಿಗೆ ಮತ್ತಷ್ಟು ಅವಮಾನ ಮಾಡುವುದು ಒಬ್ಬ ನಿಜವಾದ ವಿಜೇತನ ಲಕ್ಷಣವಲ್ಲ. ನಿಮ್ಮ ಅತ್ಯಂತ ದೊಡ್ಡ ವಿಜಯ ಯಾವಾಗ ಸಾಧಿಸವಾಗುತ್ತೆ ಎಂದರೆ, ನಿಮ್ಮ ಶತ್ರು ಸೋತು ನಿಮ್ಮ ಕಾಲ ಬಳಿ ಬಿದ್ದಾಗಲೂ ನಿಮ್ಮ ಮನಸ್ಸಿನಲ್ಲಿ ಅಹಂಕಾರದ ಸಣ್ಣ ಲಕ್ಷಣವೂ ಮೂಡದೇ ಇರುವುದು. ಯಾರು ಗೆದ್ದ ನಂತರವೂ ವಿನಮ್ರರಾಗಿರುತ್ತಾರೋ ಅವರೇ ದೈವಿ ಶಕ್ತಿಗೆ ಅತ್ಯಂತ ಪ್ರಿಯರಾಗ್ತಾರೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ, ನನ್ನ ಜೀವನದಲ್ಲಿ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ, ಜಗತ್ತು ನನಗೆ ಎಷ್ಟೇ ಗೌರವವನ್ನು ನೀಡಿದರೂ, ಈ ಹಿಂದೆ ಜನರು ನನ್ನೊಂದಿಗೆ ಹೇಗೆ ಕೆಟ್ಟದ್ದಾಗಿ ನಡೆಸಿಕೊಂಡಿದ್ರೋ ಅಂತಹ ವರ್ತನೆಯನ್ನು ನಾನು ಇನ್ನೊಬ್ಬರೊಂದಿಗೆ ಎಂದಿಗೂ ಮಾಡುವುದಿಲ್ಲ. ಇದೇ ನಿಜವಾದ ಧರ್ಮ, ಇದೇ ನಿಜವಾದ ವಿಜಯದ ಮಾರ್ಗ. ಈ ಹಾದಿಯಲ್ಲಿ ನಡೆಯುವ ವ್ಯಕ್ತಿಗೆ ಸಮಾಜದಲ್ಲಿ ಶಾಶ್ವತವಾದ ಗೌರವ, ಆಂತರಿಕ ಶಾಂತಿ ಮತ್ತು ಭಗವಂತನ ಅಪಾರ ಕೃಪೆ ಒಂದೇ ಬಾರಿಗೆ ಲಭಿಸುತ್ತೆ. ಇಂದು ನಿಮಗೆ ತಲುಪಿರುವ ಈ ಒಂದು ಜ್ಯೋತಿಷ್ಯ ಸಂದೇಶವು ಕೇವಲ ಭವಿಷ್ಯದ ಮುನ್ಸೂಚನೆಯಲ್ಲ, ಇದು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸಲು ಬ್ರಹ್ಮಾಂಡವು ಕಳಿಸಿರುವ ಸಂಕೇತವಾಗಿದೆ. ಕಾಲದ ಈ ಸೂಚನೆಗಳನ್ನು ಗೌರವಿಸಿ ಧರ್ಮದ ಹಾದಿಯಲ್ಲಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮದಾಗುತ್ತೆ. ಋಣಾತ್ಮಕ ಶಕ್ತಿಗಳ ನಿವಾರಣೆಗೆ ಪ್ರಾಯೋಗಿಕ ಮತ್ತು ಜ್ಯೋತಿಷ್ಯದ ಒಂದಷ್ಟು ಸಣ್ಣ ಪರಿಹಾರಗಳು. ಬ್ರಹ್ಮಾಂಡವು ನಿಮಗಾಗಿ ಕಾಲಚಕ್ರವನ್ನು ತಿರುಗಿಸುತ್ತಿರುವಾಗ ನಿಮ್ಮ ಕಡೆಯಿಂದಲೂ ಕೆಲವು ಸಕಾರಾತ್ಮಕ ಪ್ರಯತ್ನಗಳು ಅತ್ಯಗತ್ಯವಾಗಿರುತ್ತೆ. ಶತ್ರುಗಳ ಕುತಂತ್ರ ಮತ್ತು ದೃಷ್ಟಿ ದೋಷಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಲು ಹಾಗೂ ನಿಮ್ಮ ರಾಶಿಗೆ ಸದ್ಯ ಒದಗಿ ಬಂದಿರುವ ರಾಜಯೋಗದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ನೀವು ಆದಷ್ಟು ಈ ಒಂದಷ್ಟು ಪರಿಹಾರಗಳನ್ನು ಶಕ್ತಿಯುತವಾದ ಪರಿಹಾರ ಅಂತಲೇ ಅನ್ನಬಹುದು. ಇದನ್ನು ನೀವು ಮಾಡಿಕೊಂಡ್ರೆ ತುಂಬಾ ಅದೃಷ್ಟ ನಿಮಗೆ ಕೂಡಿ ಬರುತ್ತೆ. ಈ ಪ್ರತಿದಿನ ಪ್ರಾರ್ಥನೆ. ವೃಷಭ ರಾಶಿಯ ಅಧಿಪತಿ ಶುಕ್ರದೇವನಿಗೆ ದೇವತೆ ಮಹಾಲಕ್ಷ್ಮಿ ಆಗಿರೋದ್ರಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ಈ ಅಷ್ಟೋತ್ತರ ಅಥವಾ ಈ ಕನಕದಾರ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಈ ದಾನ ಧರ್ಮ ಮಾಡಿದ್ರೆ ತುಂಬಾ ಒಳ್ಳೆಯದು. ಶನಿದೇವನ ಕೃಪೆಗೆ ಪಾತ್ರರಾಗ್ತೀರಾ. ಶನಿವಾರದ ದಿನದಂದು ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿ ಇರುವವರಿಗೆ ಆದಷ್ಟು ಕಪ್ಪು ಎಳ್ಳು, ಎಣ್ಣೆ ಅಥವಾ ಅನ್ನದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಕರ್ಮದ ದೋಷಗಳು ಕರಗುತ್ತವೆ. ಈ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆಣಕಲು ಪ್ರಯತ್ನಿಸಿದಾಗ ಯಾವುದೇ ಕಾರಣಕ್ಕೂ ಆತುರದ ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಮೌನವೇ ಅವರಿಗೆ ನೀವು ನೀಡುವ ಅತ್ಯಂತ ದೊಡ್ಡ ಶಿಕ್ಷೆ ಎಂಬುದನ್ನು ನೀವು ಮರೆಯಬೇಡಿ. ಕಳೆದ ಕೆಲವು ಸಮಯದಿಂದ ನೀವು ಕುಟುಂಬದಲ್ಲಿ ವಿನಾಕಾರಣ ಕಲಹಗಳು, ತಪ್ಪು ಗ್ರಹಿಕೆಗಳು ಅಥವಾ ನಂಬಿಕಸ್ಥರಿಂದಲೇ ಮೋಸ ಹೋಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು. ಆದರೆ ಈ ಜುಲೈ 2026 ಈ ಒಂದು ಪವಿತ್ರ ಮಾಸದಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ನಿಮ್ಮನ್ನು ತಪ್ಪು ತಿಳಿದಿದ್ದ ಆಪ್ತರು ತಾವಾಗಿಯೇ ಬಂದು ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಳ್ಳಲಿದ್ದಾರೆ. ಆರ್ಥಿಕವಾಗಿ ನೋಡೋದಾದರೆ ನಿಮ್ಮ ಹಳೆಯ ಸಾಲಗಳು ತೀರುವ ಅಥವಾ ಸಿಲುಕಿಕೊಂಡಿದ್ದ ಹಣ ಮರಳಿ ಕೈ ಸೇರುವ ಯೋಗವಿದೆ. ವ್ಯವಹಾರದಲ್ಲಿ ಹೊಸ ಹೂಡಿಕೆಗೆ ಇದು ಸಕಾಲವಾಗಿದ್ದರೂ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಪ್ರತಿಯೊಂದು ಒಪ್ಪಂದವನ್ನು ಕಾನೂನುಬದ್ಧವಾಗಿ ಮತ್ತು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಸುರಕ್ಷಿತ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ ಸಣ್ಣ ಸಣ್ಣ ಅವಕಾಶಗಳು ಸಹ ಮುಂದೊಂದು ದಿನ ದೊಡ್ಡ ಆಲದ ಮರವಾಗಿ ಬೆಳೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನನ್ನು ಕೇವಲ ಶಿಕ್ಷೆ ಕೊಡುವ ಕ್ರೂರ ಗ್ರಹ ಎಂದು ಬಿಂಬಿಸುವುದು ತಪ್ಪು. ಶನಿಯು ಪ್ರತಿಯೊಬ್ಬರಿಗೂ ಅವರ ಯೋಗ್ಯತೆಗೆ ತಕ್ಕಂತೆ ನ್ಯಾಯವನ್ನು ಒದಗಿಸುವ ಪರಮ ನ್ಯಾಯಾಧೀಶ. ವೃಷಭ ರಾಶಿಯವರ ಜಾತಕದಲ್ಲಿ ಈಗ ಶನಿಯು ತನ್ನದೇ ಆದ ಸ್ವಕ್ಷೇತ್ರದಲ್ಲಿ ಅಥವಾ ಅನುಕೂಲಕರ ಸ್ಥಾನದಲ್ಲಿ ಚಲಿಸುತ್ತಿರುವಾಗ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಮಾಡುವ ಪ್ರತಿಯೊಂದು ತಂತ್ರವು ಶನಿಯ ವಕ್ರದೃಷ್ಟಿಗೆ ಸಿಲುಕುತ್ತೆ. ಶನಿದೇವನ ದಂಡನೆಯು ಆರಂಭವಾದಾಗ ಮನುಷ್ಯನಿಗೆ ಅಹಂಕಾರ ಪಡಲು ಯಾವುದೇ ದಾರಿ ಉಳಿದಿರುವುದಿಲ್ಲ. ನಿಮ್ಮ ಸುತ್ತಲಿರುವ
ಈ ಒಂದು ದೃಷ್ಟಿದೋಷ ಹಾಗೂ ಶತ್ರುಗಳ ನಕಾರಾತ್ಮಕ ತರಂಗಗಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಲು ಈ ಕಠಿಣ ಆಧ್ಯಾತ್ಮಿಕ ರಕ್ಷಣಾ ಕ್ರಮವನ್ನು ಅನುಸರಿಸಿ. ಈ ರಾವಣ ರಚಿತ ಶಿವತಾಂಡವ ಸ್ತೋತ್ರ. ಪ್ರತಿದಿನ ಸಂಜೆ ವೇಳೆ ಶಿವತಾಂಡವ ಸ್ತೋತ್ರವನ್ನು ಶ್ರವಣ ಮಾಡುವುದರಿಂದ ಅಥವಾ ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ 100 ಪಟ್ಟು ಹೆಚ್ಚಾಗುತ್ತೆ. ಇದು ಶತ್ರುಗಳ ಆಟವನ್ನು ತಕ್ಷಣವೇ ತಲೆಕೆಳಕಾಗಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಈ ಕರಿಬೇವಿನ ಮತ್ತು ಸಾಸಿವೆ ಎಣ್ಣೆಯ ದೀಪ. ಶನಿವಾರದ ದಿನ ಸೂರ್ಯಾಸ್ತದ ನಂತರ ಆಂಜನೇಯ ಸ್ವಾಮಿ ಅಥವಾ ಶನಿದೇವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದಕ್ಕೆ ಕೆಲವು ಕಪ್ಪು ಎಳ್ಳನ್ನು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಇದು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುವ ಅದೃಶ್ಯ ಶಕ್ತಿಗಳನ್ನು ಮಣಿಸುತ್ತೆ. ವೃಷಭ ರಾಶಿಯವರೇ, ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅತ್ಯಂತ ಮಹತ್ವದ ವಿಷಯವೆಂದರೆ ಈ ಕಾಲಾಯ ತಸ್ಮೈ ನಮಃ. ಕಾಲವು ಎಲ್ಲದಕ್ಕೂ ಉತ್ತರ ನೀಡುತ್ತೆ. ಇಷ್ಟು ದಿನ ಯಾರು ನಿಮ್ಮ ಯೋಗ್ಯತೆಯನ್ನು ಕೇವಲ ಹಣ ಮತ್ತು ಅಂತಸ್ತಿನ ಮೇಲೆ ಅಳೆದಿದ್ರೋ ಅವರು ಈಗ ನಿಮ್ಮ ಜ್ಞಾನ, ತಾಳ್ಮೆ ಮತ್ತು ಸೌಮ್ಯತೆಯ ಮುಂದೆ ತಲೆ ಬಾಗಬೇಕಾಗುತ್ತೆ. ಈ ಉತ್ತರಾರ್ಧವು ನಿಮ್ಮ ಪಾಲಿಗೆ ಕೇವಲ ಶತ್ರುಗಳ ಪತನದ ಕಾಲವಲ್ಲ, ಬದಲಿಗೆ ನಿಮ್ಮ ಕೀರ್ತಿ, ಗೌರವ ಮತ್ತು ಸಾಮಾಜಿಕ ಪ್ರತಿಷ್ಠೆಯು ದಿಗಂತದತ್ತ ಜಿಗಿಯುವ ಅಪೂರ್ವ ರಾಜಯೋಗದ ಸಮಯ. ನಿಮ್ಮ ಧರ್ಮದ ಹಾದಿಯನ್ನು ಬಿಡಬೇಡಿ, ಸತ್ಯದ ಪರವಾಗಿ ನಿಲ್ಲಿ. ನಿಮ್ಮನ್ನು ಕಡೆಗಣಿಸಿದ ಜಗತ್ತೇ ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ದಿನಗಳು ಹತ್ತಿರದಲ್ಲೇ ಇವೆ. ನಿಮ್ಮ ಸಾಧನೆಯೇ ನಿಮ್ಮ ಶತ್ರುಗಳಿಗೆ ನೀವು ನೀಡುವ ಅತ್ಯಂತ ಪ್ರಬಲವಾದ ಮತ್ತು ಈ ಘಾಸಿಗೊಳಿಸುವ ಪ್ರತ್ಯುತ್ತರವಾಗಿವೆ. ಯಾವಾಗ ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆಯಲು ಆರಂಭಿಸುತ್ತೀರೋ ಆಗ ನಿಮ್ಮ ಸುತ್ತಲೂ ಒಂದು ದೈವಿ ರಕ್ಷಣಾ ಕವಚ ನಿರ್ಮಾಣವಾಗುತ್ತೆ. ನಿಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಭವಿಷ್ಯದತ್ತ ಈ ದೃಢ ಹೆಜ್ಜೆಯನ್ನಿಡುವುದೇ ಈ ಒಂದು ರಾಜಯೋಗದ ನಿಜವಾದ ಲಕ್ಷಣ. ಆಧ್ಯಾತ್ಮಿಕ ಮತ್ತು ಈ ಜ್ಯೋತಿಷ್ಯ ಪ್ರಯಾಣದ ಕೊನೆಯಲ್ಲಿ ನಾವು ಗ್ರಹಿಸುವ ಸತ್ಯ ಒಂದೇ: ಧರ್ಮದ ಹಾದಿಯಲ್ಲಿ ನಡೆಯುವುದನ್ನು ಕಾಲವು ಎಂದಿಗೂ ಕೈಬಿಡುವುದಿಲ್ಲ. ವೃಷಭ ರಾಶಿಯವರೇ, ನಿಮ್ಮ ಕಠಿಣ ದಿನಗಳು ಮುಗಿದು ಗೌರವ ಮತ್ತು ಸಮೃದ್ಧಿಯ ದಿನಗಳು ಆರಂಭವಾಗಿವೆ. ನಿಮ್ಮ ಶತ್ರುಗಳ ಪತನವನ್ನು ಪ್ರಕೃತಿಯೇ ನೋಡಿಕೊಳ್ಳುವುದರಿಂದ ನೀವು ನಿಮ್ಮ ಗಮನವನ್ನು ಕೇವಲ ವಿನಮ್ರತೆಯ ಕಡೆಗೆ ಹರಿಸಬೇಕಾಗುತ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾಸಿಂಧು ಮತ್ಕಾರ್ಯ ಸಾಧಾಯ ಪ್ರಭೋ. ಅಂದ್ರೆ ಇದರರ್ಥ, ಜೀವನದಲ್ಲಿ ಎಷ್ಟೇ ಕಟು ಈ ಒಂದು ತುಂಬಾ ಕಷ್ಟಗಳಿದ್ರೂ ನಾವು ಅಸಾಧ್ಯವಾದದ್ದು ಸಾಧ್ಯ ಮಾಡ್ಕೊಳ್ಳೋದೆ ನಮ್ದು ಒಂದು ಜೀವನ ಅಲ್ವಾ. ಹಾಗಾಗಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಆದಷ್ಟು ಈ ಸರಳವಾದ ನೀವು ಈ ಪರಿಹಾರಗಳನ್ನ ಜೀವನದಲ್ಲಿ ಮಾಡಬೇಕು, ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ನೀವು ಏನೇ ಅನ್ಕೊಂಡಿದ್ರು ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಹಾಗೆ ಇದ್ರೂ ಕೂಡ ಆ ಕೆಲಸಗಳು ಕೂಡ ನಿಮ್ಗೆ ಕೈಗೂಡುತ್ತೆ. ಈ ಧನ ಲಾಭ ಅನ್ನೋದು, ಆರ್ಥಿಕ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಲಭಿಸುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.